ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ರತ್ನ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಕರ್ನಾಟಕ ಪ್ರದೇಶ ಮಾದಿಗರ ಸಂಘದ ರಾಜ್ಯಾಧ್ಯಕ್ಷರಾದ ಶಂಕರ್ ಪೂಜಾರಿ ಅವರ ನೇತೃತ್ವದಲ್ಲಿ ಬಾಗಲಕೋಟೆ ಜಿಲ್ಲೆಯ ಪದಾಧಿಕಾರಿಗಳು ಆಯ್ಕೆ ಕಾರ್ಯಕ್ರಮ ಜಮಖಂಡಿ ರಮಾನಿವಾಸ್ ಐಬಿಯಲ್ಲಿ ಜರುಗಿತು. ಪದಾಧಿಕಾರಿಗಳ ಆಯ್ಕೆ ಉದ್ದೇಶಿಸಿ ಮಾತನಾಡಿದ ಅಧ್ಯಕ್ಷರು, ರಾಜ್ಯ ಮಟ್ಟದ, ಜಿಲ್ಲಾ ಮಟ್ಟದ, ತಾಲೂಕು ಮಟ್ಟದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ರವಿ ದೊಡ್ಮನಿ, ಕರ್ನಾಟಕ ರತ್ನ ನ್ಯೂಸ್, ಜಮಖಂಡಿ. ಇನ್ನೂ ಓರ್ವ ನಮ್ಮ ಸಂಘದ ಸದಸ್ಯರಾದಂಥ ಸಿದ್ದಾಪುರ ಅವರಿಗೆ, ಇದು ಸದಾಶಿವ ಆಯೋಗ ಪ್ರತ್ಯೇಕ ಒಳ ಮೀಸಲಾತಿ ಬೇಕು, ಇದನ್ನು ಬೇಕಂತ ಬೇಡಕತ್ತಿ ಸುಮಾರು 25 ವರ್ಷದಿಂದ ನಾವು ಬೇಡ್ತಾ ಇದ್ದೀವಿ. ಅನೇಕ ಘಟನೆಗಳದು, ಅನೇಕ ದಿವಸ ಗಳಿಸೋದ್ರು ಅದನ್ನು ಬಹಳ ಜನ ರಾಜಕೀಯವರು ನಮಗೆ ಹೇಳೋದು, ಆಶೆ ಆಮಿಷ ತೋರಿಸೋದು, ಆ ರಾಜಕೀಯ ಮಾಡೋದು, ಚುನಾವಣೆ ಮಾಡೋದು, ಅಧಿಕಾರಕ್ಕೆ ಬರೋದು, ತಂದು ಬೆಳಕು ಸುಮ್ಮನೆ ಹೋಗಿಬಿಡುದು. 25 ವರ್ಷ ಇದನ್ನು ನಿರಂತರ ಮಾಡ್ತಾ ಬಂದರು. ನಮಗವ್ರು ಎಷ್ಟು ಕಡಿಸಿದ್ರು ಕೂಡ, ಮನುಷ್ಯಗೆ ನೊಂದು ಮಾಡಿದ್ರು ಸಹ ಕೂಡ ನಾವು ನೊಂದ್ಕೊಳ್ಳಾರ್ದ, ನಾವು ದನ್ಕೊಳ್ಳಾರ್ದ ನಾವು 25 ವರ್ಷ ಹೋರಾಟ ಮಾಡ್ತಾ ಬಂದೀವಿ. ನಾ ಮಾಡ್ತಾ ಬಂದಿನತ್ತಿಲ್ಲ, ಇನ್ನೂ ಇವತ್ತು ಸದಾಶಿವ ಆಯೋಗ ಆದದ್ದು. ಇವತ್ತು ಯಾರೇ ಓಡಿ ಬಂದ್ಕೊಂಡು ಎಲ್ಲರೇ ಬಂದು ಒಂದು ಹಾರ ಹಾಕೊಂಡು ಆ ಜಿಲ್ಲಾದಾಗ ಈ ಜಿಲ್ಲಾದಾಗ ಫೋಟೋ ತೋರ್ಸಕತ್ತಿರ ಅವರಿಂದಿಲ್ಲ. ಅವರು ಬಹಳ ಅತಿ ಕಡುಬಡು. ಒಂದು ರೊಟ್ಟಿ ಕೂಡಲ ಸಂಗಮದಿಂದ ಹೋಗುವಾಗ ಕೂಳು ಸಿಕ್ಕಿಲ್ಲ, ರೊಟ್ಟಿ ಸಿಕ್ತಿದ್ದಿಲ್ಲ. ಅಂತರದಾಗ ಒಂದು ರೊಟ್ಟಿ ತುತ್ತಾಣಿ ಸಿಕ್ಕರೆ ಬಂಗಾರ ಸಿಗ್ಬೇಕು. ಅಂತರದಾಗ ನಾನು ಇದ್ದವನ್ನ, ಅಂತರದಾಗ ಸಮಾಜಕ್ಕೆ ಸೇವೆ ಮಾಡ್ಯಾರ. ಇವೆಲ್ಲಾನು ಆದ್ರೆ 25 ವರ್ಷ ಅವರು ದುಡಿದು ಮಾಡಿ ಸಾಮಾನ್ಯ ಜನ ಒಂದು ಅಡಿಗೆ ಮಾಡ್ಯಾರ. ಆ ಅಡಿಗೆ ಮಾಡ್ಯಾರ ಅಂತೇಳಿ ಆ ಬಡಗನ ಬಂದ ಹಾಸ್ಕೊಂಡು ಕೊತ್ತ ನೀಡ್ಕೊಂಡ ಅದು ಉಂಡ ಅಡಿಗೆ ಅಳಗಾಲ ಮಾಡಬೇಡ್ರಿ. ಅದು ಯಾರು ಅಡಿಗೆ ಮಾಡ್ಯಾರೋ ಅವ್ರಿಗೆ ತಿನ್ಬೇಕು, ಅದು ಯಾರಿಗೆ ಸಲ್ಲಬೇಕು ಅವ್ರಿಗೆ ಸಲ್ಲಬೇಕು. ಅದಕ್ಕಾಗಿ ಸುಮ್ನೆ ನಾವೆಲ್ಲರೂ, ನಾನು ಹಬ್ಬ ಅಧ್ಯಕ್ಷರಿ, ಮುಖೇಶ್ ಅಣ್ಣ ಅಧ್ಯಕ್ಷ, ಪರ್ಸಪ್ಪಣ್ಣ ಅಂತ ಹೇಳಿ ಎಲ್ಲರೂ ಒಂದು ಸ್ಟೇಜ್ ಮಾಡಿ ವೇದಿಕೆ ಮಾಡಿ 4 ಮಂದಿ ಒಂದು ಹಾರ ತರ್ತಾರೆ, ಶಾರ ತರ್ತಾರೆ. ನಾವು ಹಾಕೊಳ್ಳೋದಲ್ಲ. ಆ ಶಾರ, ಹಾಲ, ಸತ್ಕಾರ, ಆ ಗೌರವ ಯಾರಿಗೆ ಸಲ್ಲಬೇಕು ಅಂತಂದ್ರೆ ಯಾರು 25 ವರ್ಷ ಹಿಂದೆ ದುಡಿದಾರ ಅದ್ರ ಹಿಂದೆ ಯಾರದಾರ ನೋಡು, ಅವ್ರಿಗೆ ಸಲ್ಲಬೇಕಂತ ನಾನು ಇವತ್ತು ಹೇಳಿ, ಅದಕ್ಕಾಗಿ ಇದರ ಬಾಲ ಇನ್ನಷ್ಟ ಸಮಾಜಕ್ಕೆ ಅನುಕೂಲ ಆಗ್ಲಕ್ಕ ನಿಮ್ ಸೇವಾ ಮಾಡ್ರಿ, ತುಳಿದಾಡಬೇಡ್ರಿ, ಅಳಗಾಲ ಮಾಡಬೇಡ್ರಿ. ಅಡಿಗೆ ತಯಾರಾಗೈತಿ, ಅದು ಅಡಿಗೆ ಹಾಳು ಮಾಡಬೇಡ್ರಿ. ಆ ಅಡಿಗೆ ಮಾಡಿದವ್ರು ತಿನ್ಲಿ, ಅವ್ರು ತಿಂದ ಬಳಕ ನಿಮಗೂ ಉಂಡ್ರೆ ನೀವು ತಿನ್ರಿ. ಆದ್ರೆ ಅದನ್ನ ಲುಕ್ಷಾಣ ಮಾಡ್ಲಕ್ಕ ಯಾರ ಈಗ ಇವತ್ತಿನ ನೋಡು ಹೆಂಗೋ ಅಡಿಗೆ ತಯಾರಾಗೈತಿ, ಯಾವತ್ತು ಹೆಂಗೋ ಇದು ಆಗತ್ತತಿ, ಇನ್ನು ನಾನೇ ಮುಂದೆ ಓಡಾಡಬೇಕು, ಹಂಗೇನ್ ಮಾಡಕ್ ಹೋಗ್ಬೇಡ್ರಿ. ಇದರಲ್ಲಿ ಬಹಳ ಜನ ಸಮಾಜದವ್ರದ್ದು ದುಡಿದ್ರೇನ ಬಹಳ ಐತಿ, ಅವ್ರಿಗೆ ದಕ್ಕಲಿ ಅಂತ ಹೇಳಿ ಇದಕ್ಕ ಶಾಂತ ರೀತಿಯಿಂದ ಇನ್ನೂ ನಾವು ಮಾದಿಗರು ಇನ್ನೂ ಯಾವ ಘಟ್ಟಕ್ಕೆ ಬರ್ತದ ನೋಡ್ಬೇಕೀಗ. ಈಗ ಬರೇ ಸರ್ವೆ ಆಗೈತಿ, ಕರೆ ನಾವು 6% ಇದ್ದವ್ರು ಇದೀವಿ. 6%ದಾಗ ಮತ್ತೆ ಏನು ಕೊಕ್ಕೆ ಹಾಕಿದ್ರು ಮಾಡಿದ್ರು ನಾವು ಇನ್ನೂ ಹೋರಾಟ ಮಾಡ್ಬೇಕು, ನಾವು ಇನ್ನೂ ಸಡ್ ಹೊಡಿಬೇಕು, ಇನ್ನೂ ರೋಡ್ ಮ್ಯಾಗ ಬರ್ಬೇಕು. ನಮ್ದು ಇನ್ನೂ ಆಗಿಲ್ಲ. ಅದನ್ನ ನಮ್ ಕ್ಲಿಯರ್ ಆತು ಅಂತಂದ್ರ ಅದ್ ಯಾರು ಮಾಡ್ಯಾರ ಅಂದ್ರೆ ತಾಯಿಗಳು ಏನ್ 50 ರೂಪಾಯಿ ದುಡ್ಡು ಕೊಟ್ಟಾರ ನೋಡಿ, ಅವ್ರಿಗೆ ತಂದು ನಾವು ಸತ್ಕಾರ ಸನ್ಮಾನ ಅವ್ರಿಗೆ ಗೌರವಿಸೋಣ. ನಾವು ಗೌರವಿಸ್ಕೊಳ್ಳೋದು, ನಾವು ಹಾರ ಹಾಕೊಳ್ಳೋದು, ಶಾಲ್ ಹಾಕೊಳ್ಳೋದು, ನಂದ ಬಹಳ ದೊಡ್ಡ ಫೋಟೋ ಹಚ್ಕೊಳ್ಳೋದು, ಇಂಥವೆಲ್ಲ ಬೆಂಗಳೂರಾಗ ಇರ್ಲಿ, ಉತ್ತರ ಕರ್ನಾಟಕದಾಗ ಇರ್ಲಿ, ಮಂಡ್ಯ, ಮೈಸೂರ, ಕೋಲಾರ, ಹಾಸನ, ರಾಯಚೂರು, ಬಳ್ಳಾರಿ, ಕೊಪ್ಪಳ ಇವ್ಯಾಚೆಲ್ಲ ಇದ್ರು ಸಹಿತ ಇದನ್ನ ಯಾರು ನೀವು ಗೌರವಿಸಲಕ್ಕೆ ಬಹಳ ದೊಡ್ಡ ಮುಂದೆ ಮಾಡಬೇಡ್ರಿ. ಆದ್ರೆ ಅದನ್ನ ಸರಿಯಾದ ರೀತಿಯಲ್ಲಿ ತಂದ ಸಮಾಜಕ್ಕೆ ಕೊಟ್ಟ ಅದನ್ನ ಏನ್ ಮಾಡ್ಬೇಕಂದ್ರ ರಾಜ್ಯಕ್ಕೆ ಇವತ್ತೊಂದು ಮಾತು ಹೇಳ್ತಾ ಇದ್ದೀನ್ರಿ. ಸಿದ್ದರಾಮಯ್ಯ ಸಾಹೇಬರು ಹಿಂದೆ ಹೆಂಗ ಒಬ್ರು ಅಂಬೇಡ್ಕರ್, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೊಬ್ರು ನ್ಯಾಯ ಕೊಟ್ಟಿದ್ರು, ಹಂಗೋ ನಮ್ಮ ದಲಿತ ಸಮುದಾಯಕ್ಕೆ ಒಂದು ನ್ಯಾಯ ಕೊಡಕ್ಕೆ ಒಬ್ರು ಗಟ್ಟಿಯಾಗಿ ಗಟ್ಟ ತೋಳಾಗಿ ನಿಂತಾರ. ಅವ್ರನ್ನ ನಾವು ಗೌರವಿಸ್ಬೇಕು.
ಯಾಕಂದ್ರೆ ಇವತ್ತಿನ ತನಕ ಇಲ್ಲಿಗೆ ತಂದು ನಿಂದ್ರಿಸಿದ್ದಿಲ್ಲ, ಈಗ ತಂದು ನಿಂದ್ರಿಸ್ಯಾರ. 110 90 ಇವತ್ತು ಬಂದೈತಿ. ಅದಕ್ಕಾಗಿ ಅದನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಒಂದು ನ್ಯಾಯ ಕೊಟ್ಟಿದ್ರು, ಹಂಗ ಇವತ್ತು ಸಿದ್ದರಾಮಯ್ಯ ಸಾಹೇಬ್ರವರು ಒಂದು ನ್ಯಾಯ ಕೊಡ್ತಾರ. ಇನ್ನೊಂದು ಸಮಾಜಕ್ಕೆ ನಾವು ಒಂದೇ ಒಂದು ಮನವಿ ಮಾಡ್ತೀನಿ ಯುವಕರಿಗೆ. ಯಾಕಂತಂದ್ರ ನಾಳೆ ಸಿದ್ದರಾಮಯ್ಯ ಸಾಹೇಬ್ರು ಕೊಡ್ತಾರ, ಇದು ಸಮಾಜದಿಂದ ಹೋರಾಟದಿಂದ ಸಿಗ್ತೈತಿ. ಆ ಸಿಕ್ಕದ ಫಲ ಅದನ್ನು ಉಪಯೋಗ ಮಾಡ್ಕೊಂಡ ಮಕ್ಕಳ ಮರಿಗೆ ಶಿಕ್ಷಣ ಕಲಿಸ್ರಿ, ವಿದ್ಯಾಬುದ್ಧಿ ಕಲೀರಿ. ಸೆರೆ ಕುಡಿದು ಸಿಂಧಿ ಕುಡಿದು ಸಂಸಾರ ಹಾಳು ಮಾಡಿಕೊಂಡು ಇದನ್ನ ಅಳಗಾಲ್ ಮಾಡಬೇಡ್ರಿ. ಸದಾಶಿವ ಆಯೋಗ ಬಂದದ್ದು ಪರಿಪೂರ್ಣವಾಗಿ ಅದನ್ನ ನಿಮ್ಮ ಮನೆ ಕುಟುಂಬಕ್ಕೆ ಮುಟ್ಟಬೇಕು. ನೀವು ಇನ್ನೊಬ್ಬರ ಗತೆ, ಮನುಷ್ಯರ ಗತೆ, ಇನ್ನೊಬ್ಬ ಜನರದವ್ರ ಗತೆ ನಾವು ಬಾಳಿ. ಆ ಸಂಘಟನೆಗಳು ನಮಗಿಂತ ಮೊದಲು ಕೂಡ ಬಹಳ ಇದನ್ನ ನಿರಂತರವಾಗಿ ಹೋರಾಟ ಮಾಡಕತ್ತಾರ. ಅವ್ರ ಜೊತೆಗೆ ನಾವು ಮಾಡೀವಿ, ನಮ್ಮ ಜೊತೆಗೆ ಅವ್ರು ಮಾಡ್ಯಾರ. ಎಲ್ಲರೂ ಸೇರ್ಕೊಂಡು ಒಕ್ಕಟ್ಟಾಗಿ ಇದನ್ನ ತರಬೇಕಂತಂದ್ರ ಇವತ್ತು ಜಾತಿ ಗಣತಿ 17 ತಾರೀಕಿಗೆ ನಿನ್ನೆ ಮುಗಿತು. ಅದರ ಸಲುವಾಗಿ ನಾನು ಇವತ್ತು ಜಮಖಂಡಿಯಲ್ಲಿ ಸಭೆ ಕರೆದಿದ್ದೀನಿ. ರಾಜ್ಯಕ್ಕೆ ಇನ್ನೊಂದು ಸಮಾಜಕ್ಕೆ ನಾವೊಂದು ವಿಚಾರಗಳನ್ನ ತಿಳಿಸ್ಬೇಕಾಗ್ತತಿ. ಯಾಕಂತಂದ್ರ 5ನೇ ತಾರೀಕಿನಿಂದ 17 ತಾರೀಕುವರೆಗಾಗಿ ಮೀಸಲ ಇದು ನಮ್ದು ಜಾತಿ ಗಣತಿ ಆಯ್ತು. 17ನೇ ತಾರೀಕು 23 ನಮ್ಮ ಮನೆಗೆ ಬರುದಿಲ್ರಿ ಅವರು.